ಹರಿ ಓಂ. 2ನೇ ಅಧ್ಯಾಯದ ಮೊದಲ ಶ್ಲೋಕ. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಠಾಮಶ್ರುಪೂರ್ಣಾಕುಲೇಕ್ಷಣಂ ವಿಷೇದಂತಮಿದಂ ವಾಕ್ಯಮುವಾಚ ಮಧುಸೂದನಃ. ಅಂದರೆ ಸಂಜಯ ಹೇಳ್ತಾನೆ, ಹೀಗೆ ಕರುಣೆಯಿಂದ ವ್ಯಾಪ್ತನಾದ ಕಂಬನಿ ತುಂಬಿ ವ್ಯಾಕುಲ ಕಣ್ಣುಗಳುಳ್ಳವನಾದ ಶೋಕಿಸುತ್ತಿರುವ ಅರ್ಜುನನಲ್ಲಿ ಭಗವಾನ್ ಮಧುಸೂದನನು ಹೀಗೆ ಹೇಳಿದನು ಅನ್ನುವಂಥದ್ದು. ಇದರಲ್ಲಿ ಭಾವಾರ್ಥ ಏನು ಅಂತ ಕೇಳಿದರೆ, ಮಧುಸೂದನ ಅನ್ನುವಂಥ ಒಂದು ಪದದ ಅರ್ಥವನ್ನು ತಿಳಿದುಕೊಳ್ಳಬೇಕು. ಮಧುಸೂದನ ಅಂತ ಹೇಳಿದರೆ, ಮಧು ಅನ್ನುವಂಥವನೊಬ್ಬ ರಾಕ್ಷಸ, ಅವನನ್ನು ಕೊಂದವನು ಕೃಷ್ಣ, ಅದಕ್ಕೆ ಇವನನ್ನು ಮಧುಸೂದನ ಅನ್ನುವಂಥದ್ದು ಕರೀತಾರೆ. ಇಲ್ಲಿ ಭಗವದ್ಗೀತೆಯ 2ನೇ ಅಧ್ಯಾಯದ ಮೊದಲ ಶ್ಲೋಕದಲ್ಲಿ ಇದನ್ನು ಯಾಕೆ ಪ್ರಯೋಗಿಸಿದ್ದಾರೆ ಅಂತ ಕೇಳಿದರೆ, ಈ ಮಧು ಅನ್ನುವಂಥ ರಾಕ್ಷಸ ವಾಸ್ತವಿಕವಾಗಿ ರಜೋಗುಣ ಮತ್ತು ತಮೋಗುಣವನ್ನು ಹೊಂದಿದವನು. ಹಾಗೂ ಈ ಅರ್ಜುನನಲ್ಲಿ ಇದ್ದಂತಹ ಒಂದು ಮೋಹ ಅಥವಾ ನನ್ನವರನ್ನು ನಾನು ಕೊಲ್ತೇನೆ ಅನ್ನುವಂಥ ಈ ಎಲ್ಲ ಭಾವನೆಗಳು ಏನಿದೆ, ಇದು ಕೂಡ ರಜೋಗುಣ ಮತ್ತು ತಮೋಗುಣವನ್ನು ಹೊಂದಿದೆ. ಆದ್ದರಿಂದ ಇಲ್ಲಿ ಏನು ಹೇಳಲಿಕ್ಕೆ ಹೋಗ್ತಿದ್ದಾರೆ ಭಗವದ್ಗೀತೆಯಲ್ಲಿ ಅಂತ ಕೇಳಿದರೆ, ರಜೋ ಮತ್ತು ತಮೋಗುಣವನ್ನು ಹೊಂದಿದಂತಹ ಅರ್ಜುನನ ಮನಸ್ಥಿತಿ ಏನಿದೆ, ಅಂದರೆ ನಿಜವಾಗಿಯೂ ಮಧು ಎಂಬ ರಾಕ್ಷಸನ ಮನಸ್ಥಿತಿ ಅದು. ಅಂತಹ ರಾಕ್ಷಸನನ್ನು ಈಗ ಕೃಷ್ಣ ಈ ಭಗವದ್ಗೀತೆಯ ಮೂಲಕ ಕೊಲ್ಲಿಕ್ಕೆ ಹೋಗ್ತಿದ್ದಾನೆ ಅನ್ನುವಂಥ ಒಂದು ಅರ್ಥ ಬರ್ತದೆ. ಇನ್ನು ಹೀಗೆ ಕರುಣೆಯಿಂದ ವ್ಯಾಪ್ತನಾದ ಅಂಥ ಒಂದು ಅರ್ಥ ಏನಂತ ಕೇಳಿದರೆ, ಕರುಣೆ ಅನ್ನುವಂಥದ್ದು ವಾಸ್ತವಿಕವಾಗಿ ಮನುಷ್ಯನಿಗೆ ಬೇಕಾದದ್ದು. ಆದರೆ ಇಲ್ಲಿ ಅರ್ಜುನ ಯಾರ ಮೇಲೆ ಕರುಣೆಯನ್ನು ತೋರಿಸ್ತಾ ಇದ್ದಾನೆ ಅಂತ ಕೇಳಿದರೆ, ಅದು ಅಧರ್ಮಿಗಳ ಪರ, ಅಧರ್ಮಿಗಳ ಮೇಲೆ ಕರುಣೆಯನ್ನು ತೋರಿಸ್ತಾ ಇದ್ದಾನೆ. ವಾಸ್ತವಿಕವಾಗಿ ಇದು ಖಂಡಿತವಾಗಿಯೂ ತಪ್ಪು. ಕೇವಲ ಕರುಣೆಯನ್ನು ತೋರಿಸುವುದು ಮಾತ್ರ ಅಲ್ಲ, ಬದಲಾಗಿ ಅಳ್ತಾ ಇದ್ದಾನೆ. ಕಂಬನಿ ತುಂಬಿ ವ್ಯಾಕುಲ ಕಣ್ಣುಗಳುಳ್ಳವನಾದ ಅಂತ ಹೇಳ್ತಾರೆ. ಅಂತ ಹೇಳಿದರೆ ಅಳ್ತಾ ಇದ್ದಾನೆ ಅಂದರೆ ಯಾವ ರೀತಿಯಾಗಿ ಅರ್ಜುನನ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಕುಸಿದಿದೆ ಅನ್ನುವಂಥದ್ದನ್ನು ಇಲ್ಲಿ ತೋರಿಸ್ತಾ ಇದೆ. ಒಬ್ಬ ವ್ಯಕ್ತಿ ಅವನಿಗೆ ಬೇಜಾರಾಗಿದೆ ಅಂತ ಹೇಳಿದರೆ ಅವನಿಗೆ ಕಣ್ಣೀರನ್ನು ಸುರಿಸುವಂಥದ್ದು ಸಹಜ. ಆದರೆ ಯಾರ ಮುಂದೆಯೂ ಕೂಡ ಕಣ್ಣೀರನ್ನು ಸುರಿಸದೆ ಒಬ್ಬನೇ ಕೂತೊಳ್ಬಹುದು. ಆದರೆ ಇಲ್ಲಿ ಹಾಗಲ್ಲ. ಒಂದು ರಣರಂಗದ ಮಧ್ಯದಲ್ಲಿ ಕೂತು ಅಳ್ತಾ ಇದ್ದಾನೆ ಅಂತ ಹೇಳಿದರೆ ಎಷ್ಟರ ಮಟ್ಟಿಗೆ ಅವನಿಗೆ ಮನಸ್ಥಿತಿಯಲ್ಲಿ ಗೊಂದಲಗಳು ಹುಟ್ಟಿರ್ಬೋದು, ಒಂದು ಮನಸ್ಸಿನಲ್ಲಿ ಎಷ್ಟು ಕುಸಿತ ಆಗಿರ್ಬೋದು ಅನ್ನುವಂಥದ್ದು ನಾವು ಕಾಣ್ತೇವೆ. ಅಂದರೆ ಒಳಾರ್ಥ ಏನು ಅಂತ ಕೇಳಿದರೆ, ಭಗವದ್ಗೀತೆ ಯಾಕೆ ಬೇಕು ಅಂತ ಕೇಳಿದರೆ, ಯಾರು ಇಷ್ಟರ ಮಟ್ಟಿಗೆ ಮನಸ್ಥಿತಿಯಲ್ಲಿ ಕುಸಿದಿರ್ತಾರೋ ಅಂಥವರಿಗೆ ಭಗವದ್ಗೀತೆ ಬೇಕು ಅನ್ನುವಂಥದ್ದು ಇದರ ಶ್ಲೋಕದ ಒಂದು ಅರ್ಥ ಆಗ್ತದೆ. 1ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯ ಕೆಲವು ಶ್ಲೋಕಗಳು ಅದು ಒಂದು ಪೀಠಿಕೆಯ ರೀತಿಯಲ್ಲಿ ಇರುವಂಥದ್ದು. ಆದ್ದರಿಂದ ಈ ಭಗವದ್ಗೀತೆಯನ್ನು ಯಾಕೆ ಓದಬೇಕು ಅನ್ನುವಂಥದ್ದು ನಾವು ಇಲ್ಲಿಯೇ ನಮಗೆ ಈ ಒಂದು ಶ್ಲೋಕದಲ್ಲಿ ಗೊತ್ತಾಗ್ತದೆ. ಇಂತಹ ಒಂದು ಅರ್ಜುನನಲ್ಲಿ ಮಧುಸೂದನು ಹೀಗೆ ಹೇಳಿದನು ಅನ್ನುವಂಥ ಅರ್ಥ ಬರ್ತದೆ. ಮುಂದಿನ ಶ್ಲೋಕ. ಶ್ರೀ ಭಗವಾನ್ ಉವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಮಕೀರ್ತಿಕರಮರ್ಜುನ ಅಂತ. ವಾಸ್ತವಿಕವಾಗಿ ಅರ್ಜುನ ಏನು ಹೇಳ್ತಿದ್ದಾನೆ ಅಂತ ಕೇಳಿದರೆ, ನಾನು ಗುರುಗಳನ್ನು ಕೊಂದು ಭೀಷ್ಮಾಚಾರ್ಯರಂತಹ ಶ್ರೇಷ್ಠ ವ್ಯಕ್ತಿಗಳನ್ನು ಕೊಂದು ಈ ಒಂದು ಯುದ್ಧವನ್ನು ಮಾಡುವುದಿಲ್ಲ, ಅಥವಾ ಇವರನ್ನು ಕೊಂದರೆ ನನಗೆ ಪಾಪ ಅನ್ನುವಂಥದ್ದು ಅಂಟಿಕೊಳ್ತದೆ ಅಂತ ಅರ್ಜುನ ಹೇಳ್ತಿದ್ದಾನೆ, ಅರ್ಜುನನ ವಾದ. ಆದರೆ ಭಗವಂತ ಇದನ್ನು ಈ ಒಂದು ಶ್ಲೋಕದಲ್ಲಿ ಖಂಡಿಸಿ ಬಿಡ್ತಾನೆ. ಕುತಸ್ತ್ವ ಕಶ್ಮಲಮಿದಂ, ಹೇ ಅರ್ಜುನ, ನಿನಗೆ ಇಂತಹ ಒಂದು ಯುದ್ಧದ ಸಂದರ್ಭದಲ್ಲಿ, ಈ ಒಂದು ವಿಷಮ ಸಂದರ್ಭದಲ್ಲಿ, ಈ ಒಂದು ಯುದ್ಧಕ್ಕೆಲ್ಲ ತಯಾರಾಗಿದೆ, ಇನ್ನೇನು ಯುದ್ಧವನ್ನು ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಒಂದು ಮೋಹ ಯಾಕೆ ಬಂತು ಅಂತ ಕೃಷ್ಣ ಆಶ್ಚರ್ಯಚಕಿತನಾಗಿ ಅರ್ಜುನಲ್ಲಿ ಕೇಳುವಂಥದ್ದು. ಯಾಕೆ ಅಂತ ಕೇಳಿದರೆ,
ಮೋಹ ಅನ್ನುವಂಥದ್ದನ್ನು ಯಾಕೆ ಬಳಸ್ತಾನೆ, ಮೋಹ ಅನ್ನುವಂಥ ಪದ ಯಾಕೆ ಬಳಸ್ತಾನೆ ಅಂತ ಕೇಳಿದರೆ, ನನ್ನವರು ನನ್ನ ಮೂಲಕ ಕೊಲ್ತಾರೆ ಅನ್ನುವಂಥದ್ದು ನಿಜವಾಗಿಯೂ ಕೂಡ ಮೋಹ. ಮತ್ತು ಕೆಟ್ಟವರನ್ನು ನಾನು ಕೊಲ್ತೇನೆ ಅಂತ ಬೇಜಾರು ಮಾಡಿಕೊಳ್ಳುವಂಥದ್ದು ಮೋಹ. ಉದಾಹರಣೆಗೆ, ನನ್ನ ಒಬ್ಬ ಗೆಳೆಯ ಏನೋ ತಪ್ಪು ಮಾಡ್ತಿದ್ದಾನೆ ಅಂತ ಹೇಳಿದರೆ ಅವನಿಗೆ ಸರಿಯಾದಂತಹ ಮಾರ್ಗವನ್ನು ತೋರಿಸಬೇಕು. ಆದರೆ ಅವನಿಗೆ ಸಪೋರ್ಟ್ ಮಾಡಿದರೆ ಅದು ನನ್ನ ಮೋಹ ಆಗ್ತದೆ. ಕಾರಣ ನನ್ನ ಗೆಳೆಯ ಅನ್ನುವಂಥ ಒಂದು ಮನಸ್ಥಿತಿಯಿಂದ ನಾನು ಅವನಿಗೆ ಸಪೋರ್ಟ್ ಮಾಡ್ತಿದ್ದೇನೆ. ಆದ್ದರಿಂದ ಇದು ಮೋಹ ಅನ್ನುವಂಥದ್ದು ಆಗ್ತದೆ. ಇದನ್ನೇ ಕೃಷ್ಣ ಅರ್ಜುನನಿಗೆ ಹೇಳುವಂಥದ್ದು. ಈ ಒಂದು ಸಂದರ್ಭದಲ್ಲಿ ನನಗೆ ಇಂತಹ ಮೋಹ ಯಾಕೆ ಬಂತು, ಯಾಕೆ ಅಂತ ಕೇಳಿದರೆ, ಇದು ಶ್ರೇಷ್ಠ ಪುರುಷರು ಅಥವಾ ಸ್ವರ್ಗವನ್ನು ಕೊಡದೇ ಇರುವಂತಹ ಮತ್ತು ಕೀರ್ತಿಯನ್ನು ಕೊಡದೇ ಇರುವಂತಹ ಒಂದು ಮಾತುಗಳು ಅಥವಾ ಮನಸ್ಥಿತಿ. ಕಾರಣ ಅರ್ಜುನನಂತಹ ಶ್ರೇಷ್ಠ ವ್ಯಕ್ತಿಗಳು, ಅರ್ಜುನನಂತಹ ಶ್ರೇಷ್ಠ ಯೋಧರು ಈ ರೀತಿಯಾಗಿ ಯುದ್ಧವನ್ನು ಬಿಟ್ಟು ಓಡಿ ಹೋಗುವುದು ಅಂತ ಕೇಳಿದರೆ ಖಂಡಿತವಾಗಿಯೂ ಕೂಡ ಅವನಿಗೆ ಕೀರ್ತಿ ಕೊಡುವಂಥದ್ದಲ್ಲ. ಬದಲಾಗಿ ದುರ್ಯೋಧನಾದಿಗಳು ಏನು ಹೇಳ್ತಾರೆ ಅಂತ ಕೇಳಿದರೆ, ಅರ್ಜುನ ಹೆದರಿ ಓಡಿ ಹೋದ ಅನ್ನುವಂತಹ ಮಾತುಗಳನ್ನು ಆಡ್ತಾರೆ ಹೊರತು ಅರ್ಜುನ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅನ್ನುವಂಥದ್ದು ಯಾವತ್ತೂ ಕೂಡ ಹೇಳುವುದಿಲ್ಲ, ಅಥವಾ ಪ್ರಪಂಚವು ಕೂಡ ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಆದ್ದರಿಂದ ಇವನಿಗಂತೂ ಕೀರ್ತಿ ಅಂತೂ ಈ ಒಂದು ಕರ್ಮದಿಂದ ಬರುವುದಿಲ್ಲ. ಸ್ವರ್ಗವನ್ನು ಕೊಡ್ತದೆ ಅಂತ ಕೇಳಿದರೆ, ಒಬ್ಬ ಯೋಧನಾದವನಿಗೆ ಯುದ್ಧವೇ ಅತ್ಯಂತ ಶ್ರೇಷ್ಠವಾದದ್ದು. ಯುದ್ಧ ಮಾಡಿಯೇ ಅವನು ಸ್ವರ್ಗಕ್ಕೆ ಹೋಗ್ತಾನೆ ಅನ್ನುವಂಥ ಮಾತುಗಳು ಇದೆ. ಆದ್ದರಿಂದ ಸ್ವರ್ಗವನ್ನೂ ಕೊಡುವುದಿಲ್ಲ. ಹೀಗೆ ಇರುವಂಥ ಸಂದರ್ಭದಲ್ಲಿ ಈ ಒಂದು ಮಾತುಗಳು ಯಾಕೆ ಆಡ್ತಾ ಇದ್ದೀಯಾ ಅನ್ನುವಂಥದ್ದನ್ನು ಭಗವಂತ ಅರ್ಜುನಲ್ಲಿ ಕೇಳ್ತಾನೆ. ಮುಂದೆ ಕ್ಲೈಬ್ಯಮ್ಮಾಸ್ಮಗಮಃ ಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪ ಅಂತ. ಹೇ ಪಾರ್ಥ, ನಪುಂಸಕತ್ವವನ್ನು ಹೊಂದಬೇಡ, ನಿನಗೆ ಇದು ಉಚಿತವಲ್ಲ. ಹೇ ಪರಂತಪ, ಹೃದಯದ ತುಚ್ಛವಾದ ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕಾಗಿ ಎದ್ದು ನಿಲ್ಲು ಅಂತ ಕೃಷ್ಣ ಇದು ಅರ್ಜುನನಿಗೆ ಬೈಯುವಂಥದ್ದು. ಕಾರಣ ಒಬ್ಬ ಶ್ರೇಷ್ಠ ಯೋಧ ಸಾಮರ್ಥ್ಯ ಅನ್ನುವಂಥದ್ದಿದ್ದು ನಾನು ಯುದ್ಧ ಮಾಡುವುದಿಲ್ಲ ಅಂತ, ಅಥವಾ ಯುದ್ಧಕ್ಕೆ ಸನ್ನದ್ಧನಾಗಿ ಮುಂದೆ ಯುದ್ಧ ಮಾಡಬೇಕು ಅನ್ನುವಂತಹ ಒಂದು ಗಳಿಗೆಯಲ್ಲಿ ಯುದ್ಧ ಮಾಡುವುದಿಲ್ಲ ಅಂತ ಹೇಳುವಂಥದ್ದು ಖಂಡಿತವಾಗಿಯೂ ಕೂಡ ನಪುಂಸಕತ್ವ ಅನ್ನುವಂಥದ್ದು ಕೃಷ್ಣ ಹೇಳ್ತಾನೆ. ಆದ್ದರಿಂದ ಬೈಯುವಂಥದ್ದು. ಹೇ ಅರ್ಜುನ, ಇಂತಹ ಸಂದರ್ಭದಲ್ಲಿ, ಇಂತಹ ಯುದ್ಧಕ್ಕೆ ಸನ್ನದ್ಧರಾಗಂಥ ಸಂದರ್ಭದಲ್ಲಿ ಇಂತಹ ಮಾತುಗಳನ್ನು ಆಡುವಂಥದ್ದು ಖಂಡಿತವಾಗಿಯೂ ನಿನಗೆ ಶೋಭೆಯಲ್ಲ. ಎದ್ದು ನಿಲ್ಲು, ಯುದ್ಧಕ್ಕೆ ಸನ್ನದ್ಧನಾಗು ಅನ್ನುವಂಥ ಮಾತುಗಳನ್ನು ಕೃಷ್ಣ ಹೇಳ್ತಾನೆ. ಮುಂದಿನ ಶ್ಲೋಕಗಳನ್ನು ಮುಂದಿನ ಭಾಗದಲ್ಲಿ ನೋಡುವ. ಹರಿ ಓಂ.